ಹಣಿಬಾರ ತಪ್ಪಿಸವಿದ್ದೀನಿ ಹಾ ಹಾ ಹಣಿಬಾರ ತಪ್ಪಿಸವಿದ್ದೀನಿ ನಾನು ಹಣಿಬಾರದಾಗಿ ಏನು ಬರ್ದಿ ಹೇಳಂದ. ಹೌದು ಅವಾಗ ಮುದುಕಂದ ಹಾ ಕೇಳ್ಬೇಡ ಹೋಗೋ ಹೊತ್ತು ಮೊಮ್ಮಗನೇ, ಹಾ ನೀನ್ ಹೆಂಗದ ಪ್ರಾರಬ್ಧ ನೀನ್ ಹಣಿಬಾರ್ದಾಗ ಆಗೋದಾಗ್ತದ, ಹೊಟ್ಟೆ ಕೇಳ್ಬೇಡ ಹೋಗಂದ. ಅವಾಗ್ರಿಪ್ಪ ನೀ ಯಾನ ಬರ್ದಿ ನೋಡು ಅದನ್ನ ತಪ್ಪಿಸಾವಿದ್ದೀನಿ ಅಂದವ್. ಹಾ ಹಾ ನೀ ಯಾನ ಬರ್ದಿ ನೋಡು ಅದನ್ನ ತಪ್ಸಾವಿದ್ದೀನಿ ಅದನ್ನ ತಪ್ಪಿಸಾವಿದ್ದೀನಿ ಅಂದ. ಅಂದಾಗ ನೀ ಬ್ರಹ್ಮನ ಮಗ ಭೃಗುನ ಮಗ ಪ್ರಭು ಇದ್ದಿ ಇದ್ದಿ ಖರೆ ನಿಂದ ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ ಹೊಲೆಯಾರ ಹೆಣ್ಣು ಮಗಳು ಕೂಡ ಲಗ್ನ ಆಗಿ ಆಗಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಕೊಟ್ಟು ಆ ಹೆಣ್ಣು ಮಗುವಿನ ಕೂಡ ನಿನ್ನ ಲಗ್ನ ಐತಿ, ಹಿಂಗೆ ನಿನ್ನ ಹಣಿಬಾರ ಬರ್ದೈತಿ ಅಂದ. ಹೌದು ಅವಾಗ ಬ್ರಹ್ಮ ಹಾ ಇದನ್ನ ನಾ ತಪ್ಪಿಸ್ತೀನಿ ಅಂದವ್. ಹೌದು ಅವಾಗ ಇದನ್ನ ತಪ್ಪಿಸ್ತೀನಿ ಅಂತ ಹೇಳಿ ಹೇಳಿ ಮಣಿ ಬಿಟ್ಟು ಒಂದು ದೊಡ್ಡ ಸರೋವರ ದಂಡಿಗೆ ಹೋಗಿ ಕೂತ. ಗೊತ್ತ ಒಳ್ಳೆಯ ಸುಂದರ ಹೆಣ್ಮಗಳು ನೀರು ತುಂಬಾಕ್ ಬಂದಳು. ಹೌದ್ರಿಪ್ಪ ಹೆಣ್ಮಗಳ ಮೇಲೆ ಮನಸ್ಸಾಯ್ತು, ಆಯ್ತು ಲಗ್ನ ಮಾಡ್ಕೊಂಡ, ಹಾ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ. ಕೊಟ್ಟ ನೀ ಯಾರಕ್ಕಿ ಅಂದ. ಹೌದು ನಾ ಹಿಂಗೆ ಹೆಣ್ಮಗಳಿದ್ದೀನಿ ಅಂದಳೆ. ಹೌದು ಅವಾಗ್ರಿಪ್ಪ ಯಾಕ ಈಗೆಲ್ಲ ಜಾತಿ ಎತ್ತಿ ಮಾತಾಡ ಆದಕತಿ ಸತ್ಯದಿದ ಹಾ ಖರೆ ಈಗೆಲ್ಲ ಜಾತಿ ಎತ್ತಿ ಮಾತಾಡ್ತೀರಿ. ಹೌದು ಹಿಂಗಂದ. ಹಾ ಹಂಗಾದ್ರೆ ಈ ಹೆಣ್ಣು ಕೂಸಿಯನ್ನು ಹುಟ್ಟ್ಯದಲ್ಲ ಹಾ ನಮ್ಮ ಹಿರಿಯರು ಹೇಳ್ಯಾರ, ಏನ್ ಹೇಳ್ಯಾರಿಪ್ಪ ಇದ್ರ ಕೂಡ ಮತ್ತೆ ನನ್ನ ಲಗ್ನ ಆಕೈತಿ ಅಂತ ಹೇಳ್ಯಾರ. ಹಾ ಈ ಹೆಣ್ಣು ಕೂಸಿಗೆ ಒಯ್ದು ಎಲ್ಲರೂ ಕೊಂದು ಬರ್ಬೇಕಂದ. ಹೌದು ಅವಾಗ ಹೆಣ್ಣು ಕೂಸಿಗೆ ತಗೊಂಡ ತಗೊಂಡ ಎಲ್ಲರೂ ಒಯ್ದು ಕೊಂದು ಬರ್ಬೇಕಂತ ಏನ್ ಮಾಡಿದ, ಏನ್ ಮಾಡಿದ್ರಿಪ್ಪ ಕೂಸಿಗೆ ತಗೊಂಡು ದೊಡ್ಡ ಅಡವಿ ಒಳಗೆ ಹೋಗಿ ಕೂಸಿಗೆ ಹಾಕಿ ಒಂದು ಕಲ್ಲು ಹೋಗದ ಹೊಳೆ ನೋಡ್ಲಾರ್ದು ಬಂದ ಬಿಟ್ಟ. ಬಂದ್ಬಿಟ್ಟ ಅವಾಗ ಕಲ್ಲು ಸ್ವಲ್ಪ ಹತ್ತಿತ್ತು, ಹಾ ಸ್ವಲ್ಪ ಹತ್ತಿದ್ದಿಲ್ಲ. ಹಾ ಹಾ ಬ್ಯಾಟಿಗಾರ ಬ್ಯಾಟಿ ಆಡುತ್ತಾ ಬಂದ. ಹೌದು ಅವಾಗ ಸಣ್ಣ ಹೆಣ್ಣು ಕೂಸ ಬ್ಯಾಟಿಗಾರನ ಕೈಯಾಗಿ ಸಿಕ್ತು. ಸಿಕ್ತು ಬ್ಯಾಟಿಗಾರ ಅಂತ ಸುಂದರ ಹೆಣ್ಮಗಳು ಸಿಕ್ಕೈತಿ ಅಂತೇಳಿ ಆಟ ಕಲಿಸಿಬಿಟ್ಟ. ಹಾ ಹಾ ಆಟ ಕಲಿಸಿಬಿಟ್ಟ. ಆಟ ನೋಡಿದ ಬ್ರಹ್ಮಣ ಮೊಮ್ಮಗ ಹಾ ಈ ಕೂಸಿಗೆ ನಾ ಲಗ್ನ ಆಗುತ್ತೀನಿ ಅಂದ. ಹೌದು ಆ ಕೂಸಿಗೆ ಲಗ್ನ ಮಾಡ್ಕೊಂಡ್ರ ಸರ ತೆಪ್ಪಿಲ್ಲ ಹಣಿಬಾರ. ಹೌದು ಇದು ಹಣಿಬಾರ ತೆಪ್ಪಸಾಕ್ ಯಾರ ಕೈಲೂ ಆಗುದಿಲ್ಲ. ಆಗುದಿಲ್ಲ. ಎಲ್ಲಿ ಯಾರು ಹುಟ್ಟಿ ಬಂದ್ರು? ಎಲ್ಲಿರಿಪ್ಪ? ಗೋಕುಲದಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ. ಹುಟ್ಟಿ ಬಂದ ಕಾಲಕ್ಕ ಯಾರು? ಕೃಷ್ಣ ಪರಮಾತ್ಮ. ಹೌದಾ? ಎಲ್ಲಿ ಹುಟ್ಟಿ ಬಂದ? ಗೋಕುಲದಾಗ ಹುಟ್ಟಿ ಬಂದ. ಹೌದಾ? ಅಂದ್ರ ಮುಂದಿನ ಪಾಳಿಗೆ ಅಣ್ಣವ್ರವ್ರು ಮಥುರಾದಾಗ ಹುಟ್ಟಿ ಬಂದಾನ. ಹೌದಾ? ಮಥುರಾ ಜೇಲದಲ್ಲಿ ಹುಟ್ಟಿ ಬಂದಾನ. ಕೇಳ್ರಿ ವಿಶೇಷರ. ಆ ಗೋಕುಲದೊಳಗ ಹುಟ್ಟಿ ಬಂದಿರತಕ್ಕಂತ ಕೃಷ್ಣ ಪರಮಾತ್ಮನ ತಾಯಿ ತಂದೆ ಯಾರು? ಯಾರು? ವಸುದೇವ ತಂದಿ ಹೆಸರು, ದೇವಕಿ ತಾಯಿ ಹೆಸರು. ಅದಕ್ಕೆ ಕವಿ ಹೆಂಗ ಹೇಳ್ಯಾನ? ಏನ್ ಹೇಳ್ಯಾನ್ರಿಪ್ಪ? ಹುಟ್ಟಿದ ದೇವಕಿ ಒಡಲಾಗ ಬೆಳದ ಯಶೋದೆ ಮಾಡಿಲಾಗ ಗುಡುಗ ಹೊಡೆದ ಗೋಕುಲದಾಗ ಎಂತಾದೋ ಕಲಿಯು ಕಲಿಯುಗ ಮೋಸದ ಜನ ಐತಿ ಬವದಾಗ ಎಂತಾದೋ ಕಲಿಯುಗ ಮೋಸದ ಜನ ಐತಿ ಬವದಾಗ. ವಸುದೇವ ದೇವಕಿ ಹೊಟ್ಟಿಲಿ ಹುಟ್ಟಿ ಬಂದಿರತಕ್ಕಂತ ಕೃಷ್ಣ ಎಷ್ಟು ನಂಬರ್ ಅದಾವ? 8ನೇ ನಂಬರ್ ಅದಾವ್ರಿಪ್ಪ. ಅಷ್ಟಂ ಪುತ್ರ ಅಂದ್ರ ಇವ್ರ ಮಾವ ಯಾರೋ? ಇವರು ಸೋದರ ಮಾವ ಕಂಸ. ಹೌದಾ? ಕಂಸನ ತಂಗಿ ದೇವಕಿ. ಹೌದು. ಶಾನ್ಯಾರ ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ನಿಮ್ಮ ತಂಗಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಕೂಸಿನಿಂದನೇ ನಿನ್ನ ಮರಣ ಐತಿ ಅಂತೇಳಿ ಶಾನ್ಯಾರ ಹೇಳ್ಯಾರಿಪ್ಪ. ಕಂಸ ದೊಡ್ಡ ರಾಜ. ಹೌದು, ದೊಡ್ಡ ರಾಜ. ಕಂಸ ದೊಡ್ಡ ಮನುಷ್ಯ. ಹೌದಾ? ನಮ್ಮ ತಂಗಿ ಹೊಟ್ಟಿಲಿ ಎಷ್ಟು ಕೂಸು ಹುಟ್ಟತಾವಲ್ಲ ಅವನ ಅಷ್ಟು ಕೂಸುಗಳನ್ನೆಲ್ಲ ನಾಶ ಮಾಡಿಬಿಟ್ರ ನನ್ನಂಗ ತಂಗಿ ಮಕ್ಕಳು ಕೊಲ್ತಾರು ಅಂತೇಳಿ ಮಾವ ಕಂಸ ಏನ್ ಮಾಡಿಬಿಟ್ಟ? ಏನ್ ಮಾಡಿದ್ರಿಪ್ಪ? ಮಥುರಾ ಗ್ರಾಮದಲ್ಲಿ ಕಾರ್ಯಾಗಾರ ಜೇಲದಲ್ಲಿ ಒಯ್ದು ಹೌದಾ ವಸುದೇವ ದೇವಕಿಗಿಟ್ಟ. ವಸುದೇವ ದೇವಕಿಗಿಟ್ಟ ಒಂದೊಂದು ಮಕ್ಕಳು ಹುಟ್ಟಿ ಬರ್ತಿದ್ರು. ಹೆಂಗ ಕೊಲ್ತಿದ್ದ ಮಾವ ಕಂಸ? ಹೆಂಗ್ರಿಪ್ಪ? ಕೂಸಿನ ಕಾಲ್ ಹಿಡಿತಿದ್ದ, ಕಲ್ಲಿನ ಪಡಿಗೆ ಹೊಡೆದು ಕೊಲ್ತಿದ್ದ. ಹೌದು ನೋಡ್ರಿ ಎಂತ ಸ್ವಾದರ ಮಾವುಗಳು ಇವ್ರು ಪ್ರಯತ್ನ ಮಾಡವ್ರು. ಹೌದು. ಯಾಕ ಉಳಿಬೇಕಾಗ್ಯದ, ಜೀವ ಉಳಿಸ್ಕೋಬೇಕಾಗ್ಯದ. ಯಾಕ ತಂಗಿ ಮಗನಿಂದೇನೆ ಸಾವು ಐತೆ ಅಂತ ಶಾನ್ಯಾರ ಹೇಳ್ಯಾರಿಪ್ಪ. ಸರ್ ಸಿದ್ಧಾಂತ ಮಾತ್ರ ಇದ, ಸುಮ್ಮ ಏನಾರ ಡಂಬಕ್ಕೆ ಹೇಳೋದಿಲ್ಲ. ಹೆಂಗ ಕಳವಿ ನಾರಾಯಣಗೌಡ ಪ್ರಯತ್ನ ಮಾಡಿದ್ರು ಕೂಡ ಪ್ರಯತ್ನ ಕೆಲಸ ಕೊಡ್ಲಾರ್ದ ಹಳ್ಳಿಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪ ಅಂತೇಳಿ ಜಗತ್ತದೊಳಗೆ ನಾಮಕರಣಾಗಿ ಇಲ್ಲೇ ಮುತ್ತಲಕೋಡಿ ಬೀರೇಶ್ವರ ಆಗಿ 5-6 ಪಲ್ಲಕ್ಕಿ ನಾಡ ಮೇಲೆ ತಿರುಗುತ್ತಾವ. ಹೌದಾ?
ಇವನ್ ಹೊಟ್ಟೆ ವಂಶ ಉಳಿಬಾರ್ದ ಹಾಳು ಮಾಡ್ಬೇಕಂತ ಬಹಳ ಪ್ರಯತ್ನ ಮಾಡ್ಯಾನ. ಹೌದಾ? ಯಾರು? ಯಾರು? ಕಳಿನಾರಾಯಣ ಗೌಡ. ಹಾ ಹಾ ಹಂಗ ಮಾವ ಕಂಸ ಬಹಳ ಪ್ರಯತ್ನ ಮಾಡಿದ. ಮಾಡಿದ ವಿಚಾರ ಮಾಡ್ಬೇಕು ಬಂಧುಗಳೇ, ಎಳಿ ಕೂಸ ತಂಗಿ ಹೊಟ್ಟೆಲಿ ಹುಟ್ಟ್ಯದಂದ್ರ ಹುಟ್ಟ್ಯದಂದ್ರ ಶಾಸ್ತ್ರ ಹೆಂಗ್ ಮಾಡ್ಯಾರ? ಹೆಂಗ್ರಿಪ್ಪ? ತಾಯಿ ತಂದೆ ಸತ್ರು ಕೂಡ ಸ್ವಾದರ ಮಾವ ಇರ್ಬೇಕಂದಾರ. ಹೌದು. ತಾಯಿ ತಂದೆ ಇರ್ದಿದ್ರು ಕೂಡ ಮಕ್ಕಳ ಪಾಲಿಗೆ ಸ್ವಾದರ ಮಾವನೇ ದೇವರಾಗಿರ್ಬೇಕಂದಾರ. ಹೌದು. ಅಂತ ಸ್ವಾದರ ಮಾವ ಹಾ ತಂಗಿ ದೇವಕಿ ಹೊಟ್ಟಿಲಿ ಕೂಸು ಹುಟ್ಟಿ ಬಂದು ಅಂದ್ರ ಕಾಲು ಹಿಡಿಯವ ಕಲ್ಲಿನ ಪಡಿಗೆ ಹೊಡೆದು ಕೊಲ್ಲವ. ಹೌದು. ಕಾಲು ಹಿಡಿಯವ ಕಲ್ಲಿನ ಪಡಿಗೆ ಹೊಡೆದು ಕೊಲ್ಲವ. ಕೊಲ್ಲವ. ಅವಾಗ ವಸುದೇವ ದೇವಕಿ ವಿಚಾರ ಮಾಡಿದ್ರು, ಏನಂತ್ರಿಪ್ಪ? ನಮ್ಮ 7 ಮಕ್ಕಳು ಹುಟ್ಟಿದ್ರು ಕೂಡ 7 ಮಕ್ಕಳಿಗೆ ಕಾಯಿಲಿಲ್ಲ. 7 ಮಕ್ಕಳಿಗೆಲ್ಲ ನಾವು ಕಂಸು ಕೊಂದು ಬಿಟ್ಟ. ಹೌದಾ? ಇನ್ನು 8ನೇ ನಂಬರ್ ಮಗ ಮಧ್ಯರಾತ್ರಿ ಹುಟ್ಟಿ ಬಂದದ. ಮಾವನಿಗೆ ಗುರುತಿಲ್ಲ. ಈ ಕೂಸಿಗೆ ಒಯ್ದು ಎಲ್ಲಿ ಯಶೋದೆ ಮನೆಯೊಳಗೆ ಬಿಡಬೇಕಂತ ಹೇಳಿ ಆ ಗೋಪಾಳ ಬುಟ್ಟಿ ಒಳಗೆ ಇಟ್ಟುಕೊಂಡು ಹೊರಗೆ ಬರ್ಬೇಕಂತಾನೆ. ಯಾರು? ಆ ನಮ್ಮ ಕೃಷ್ಣನ ತಂದೆಯಾಗಿರ್ತಕ್ಕಂಥ ವಸುದೇವ. ವಾ ಎಲ್ಲಿ ಆ ಕಾರ್ಯಾಗಾರ ಜೇಲೆಲ್ಲ ಕೀಲಿ ಹಾಕ್ಯಾರ. ಬದ್ದು ಬಿದ್ದಿರ್ತಕ್ಕಂಥ ಬರೇ ಪಾದ ಒಯ್ದು ಕೀಲಿಗೆ ಹಚ್ಚಿದ್ರ ಕೀಲಿ ಕಡ್ದು ಬೀಳ್ತಿತ್ತ ದೇವರಾಜ. ಹೌದು. ಕೀಲಿ ಉಚ್ಚಿತ್ತು. ಕೀಲಿ ಉಚ್ಚಿ ಬೀಳ್ತಿತ್ತ ಕಾರ್ಯಾಗಾರ ಜೇಲ್ದೊಳಗ. ಹೌದಾ? ಮಧ್ಯರಾತ್ರಿ ಕೂಸಿಗೆ ತಂದು ಏನ್ ಮಾಡಿಬಿಟ್ಟ? ಏನ್ರಿಪ್ಪ? ಆ ವಸುದೇವ ದೇವಕಿ ಹೊದರದಿಂದ ಬಂದಿರತಕ್ಕಂಥ ಮಗನಿಗೆ ಎಲ್ಲಿ ಯಶೋದೆ ಮನೆಗೆ ತಂದು ಬಿಟ್ಟ. ಹೌದು. ಯಶೋದೆ ಮನೆಯೊಳಗೆ ಬೆಳೆದ ದೊಡ್ಡವಾದ ಕೃಷ್ಣ ಗೋಕುಲದೊಳಗೆ ದನ ಕಾಯ್ತಿದ್ದ. ಅಂದ್ರ ಕಿಲ್ಲಾರಗಳನ್ನ ಕಾಯ್ತಿದ್ದ. ಕೃಷ್ಣ ಗೋಕುಲದೊಳಗೆ ಕಿಲ್ಲಾರಗಳನ್ನ ಕಾಯ್ತಿದ್ದ. ಅಂತ ಕೃಷ್ಣ ಒಂದು ದಿವಸ ಏನ್ ಮಾಡಿಬಿಟ್ಟ? ಏನ್ರಿಪ್ಪ? ಮಾವ ಕಂಸನ ಆಸ್ಥಾನಕ್ಕೆ ದನ ಹೊಡ್ಕೊಂಡು ಹೋದ. ಹೌದಾ? ಅವಾಗ ಮಾವ ಕಂಸನ ಆಸ್ಥಾನಕ್ಕೆ ದನ ಹೊಡ್ಕೊಂಡು ಹೋಗಿ ತಂಗಿ ಮಗನಿಂದನೇ ಸಾವೈತಿ ಅಂತ ಹೆಂಗ ಹಣಿವಾರ ಬರೆದು ಬಿಟ್ಟಾರ ನೋಡು. ಹಂಗ ಮಾವ ಕಂಸನ ಆಸ್ಥಾನದ ದನ ಹೋದಕ್ಕರ ಮಾವನಿಗೆ ಎಬಿಸಿ ನಾನೇ ನಿನ್ನ ತಂಗಿ ಮಗ ಕೃಷ್ಣ ಇದ್ದೀನಂತ ಹೇಳಿ ಕೇಳಿ ಹೊಡೆದ. ನನ್ನ ಹೇಳಿ ಕೇಳಿ ಹೌದಾ? ಇದು ಜಗತ್ತದೊಳಗೆ ಹಣಿಬಾರ ಬಾಳ ಶ್ರೇಷ್ಠದ ಹಂಗತ್ತೇಳಿ ಕವಿ ಮಾಡ್ತಾನ. ಕವಿ ಏನಂತ್ರಿಪ್ಪ? ಹಣಿಬಾರ ಕತ್ತಿ ಹರಿ ಬ್ರಹ್ಮಗೆ ಬಿಟ್ಟಿಲ್ಲ, ಯಾರೇನು ಮಾಡುವರು ಅಂತೇಳಿ ಯಾರು ಬೇಕಾದವರು ತಪ್ಪಿಸ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಕೆಲಸ ಆಗು ಮಾತಲ್ಲ, ಕೆಲಸ ಆಗೇ ಇಲ್ಲ. ಹೌದು. ಹಣಿಬಾರ ತಪ್ಪಿಸೋದು ಯಾರ ಕೈಯಿಂದಲೂ ಆಗುದಿಲ್ಲ. ಪ್ರತಿಯೊಂದು ನೋಡು, ಯಾವುದ್ರದ್ದು ಎಷ್ಟು ದೋಷಿ ಭೂಮಿ ಮೇಲೆ ಒಂದು ಅನ್ನದ ಋಣ, ಒಂದು ಭೂಮಿ ಋಣ, ಒಂದು ತಾಯಿ ಋಣ, 3 ಋಣಗಳ ತೀರಿದ ಮೇಲೆ ನೀ ಬೇಕಾದ ಪ್ರಯತ್ನ ಮಾಡಿ. ಇಲ್ಲಿ ಕ್ಷಣ ಮಾತ್ರ ಇರಾಕ ಜಾಗಿಲ್ಲ. ಈ ಋಣ ತೀರಿದು ಅಂದ್ರ ಹಂಗ ಬ್ರಹ್ಮ ಬರೆದಿರ್ತಕ್ಕಂಥ ಲಿಪಿ ಅದ. ಹೌದು. ಆ ಬ್ರಹ್ಮ ಬರೆದಿರ್ತಕ್ಕಂಥ ಶೆಟ್ಟಿಗೆ ಬರೆದಿರ್ತಕ್ಕಂಥ ಲಿಪಿ ತಕ್ಕಂತೆ ಯಾವಾಗ ನೀ ಹುಟ್ಟಿ ಬಂದಿ ನೋಡು, ಅವಾಗ ಮುಖಪುಟದಲ್ಲಿ ಏನು ಬರ್ದಾನ? ನೀ ಜಾಯಿನ್ ಆಗಿ ಅಂತ ಬರ್ದಾನ. ಹೌದಾ? ಬೆನ್ನ ಪುಟದಲ್ಲಿ ಏನು ಬರ್ದಾನ? ಏನ್ರಿಪ್ಪ? ಇಂಥ ತಾರೀಕಿನ ದಿವಸ, ಇಂಥ ವಾರ ದಿವಸ, ಇಂಥ ಸಮಯ ದಿವಸ ನಿನಗೆ ರಿಟಾರ್ಡ್ ಐತೆ ಅಂತ ಹೆಂಗ ಒಬ್ಬ ನಮ್ಮ ನೌಕರಿ ಮನುಷ್ಯಾಗ ಬರೀತಾನಲ್ಲ, ಇದಕ್ಕೂ ಕೂಡ ಸಿಕ್ಕ ಬೆನ್ನ ಮೇಲೆ ಗುದ್ದೆ ಕಳಿಸ್ಯಾನ. ಹೌದಾ? ಹಣಿಬಾರದಾಗ ಬರದೇ ಕಳಿಸ್ಯಾನ. ಅದಕ್ಕೆ ಜಗತ್ತದೊಳಗೆ ಹಣಿಬಾರ ಅನ್ನೋದು ಬಹಳ ಶ್ರೇಷ್ಠದ ಬಂಧುಗಳು ಅವ್ರು ಹೇಳ್ಯಾರಿಪ್ಪ. ಮಾಡೋದು ಪ್ರಯತ್ನ ಮಾಡಲಾರದೆ ದೊರೆಯುವುದು ಹಣೆ ಬರ. ಬೀರ್ ದೇವ್ರ ಏನು ಮಾಡ್ಯಾನನ್ರಿ? ಏನೇನು ಮಾಡಿಲ್ಲ ಬೀರ್ ದೇವ್ರ. ಕರೆ ಜಗತ್ತದೊಳಗೆ ದೇವರಾಗಿ ಹೇಳ್ಯಾರಲ್ರಿ ಸರ್ ಅವ್ರು. ಮಾಡುದು ಪ್ರಯತ್ನ ಮಾಡಲಾರದೆ ಇರುವುದು ಹಣೆ ಬರ, ಪ್ರಾರಬ್ಧ. ಹೌದು. ಇದು ಹನುಮಂತ ಮಾಸ್ತರ್ ನಿಮ್ಮ ತಮ್ಮದಾನ ಕರೆಯನ್ನ. ಇದಕ್ಕೆ ಏನಾಗ್ಯದ ಅಂತ ಕೇಳಿದ್ರ ಏನ್ರಿಪ್ಪ? ಇದ್ರ ಜರಿ ಬ್ಯಾರೆ ಅದಾವ. ಹೌದು. ನಿನಗ ಬರು ಜರಿ ಬ್ಯಾರೆ, ನನಗ ಬರು ಜರಿ ಬ್ಯಾರೆ. ನನ್ನ ಹೊಲದಾಗಿನ ಬಾವಿಗೆ ಹತ್ತಿದ ಜರಿ ಬ್ಯಾರೆ, ನಿನ್ನ ಹೊಲದಾಗ ಹತ್ತಿರ್ತಕ್ಕಂಥ ಬಾವಿಗೆ ಹತ್ತಿದ ಜರಿ ಬ್ಯಾರೆ. ಹೌದಾ? ಅದಕ್ಕ ನಿನ್ನ ಜರಿಗೆ ನನ್ನ ಜರಿಗೆ ಪರಕೈತನ. ಹಣಿಬಾರ ಜಗತ್ತದೊಳಗ ಬಹಳ ಶ್ರೇಷ್ಠ ಐತಿ. ಹಣಿಬಾರದಂತ ಕತ್ತಿ ಇನ್ನೊಂದು ಯಾವುದು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಅದಕ್ಕೆ ದೇವರಾಜ ಏನ್ರಿಪ್ಪ? ಇದ್ರ ಜೊತೆ ನಮ್ಮ ಅಣ್ಣ ಆ ತಮ್ಮನಿಗೆ ಏನಾರೆ ಯಾವುದ ರೀತಿಯಿಂದರೆ ಸುಮ್ಮಂಜರ ನುಗ್ಸ್ಯಾಡಿ ಇವತ್ತಿನ ದಿವಸ ಮೊದ್ಲೇ ಕಾರ್ಯಕ್ರಮ ಇಲ್ಲಿ ಬ್ಯಾಟಿ ಹಬ್ಬ. ಹೌದಾ? ಸರ ಮುಜುಗರ ಆಗ್ಲಿಕ್ಕತ್ತದ. ಸುಮ್ಮ ತಮ್ಮಗ್ ಹೆಂಗಾರ ಒಂಜರ ನುಗ್ಸ್ಯಾಡಿ ಬಿಡ್ಬೇಕಂತ ಹೇಳಿ ಏನ್ ಮಾಡ್ಯಾರು? ಯಾವ್ದ್ರಾಗಿಂದ ಸವಾಲು ಕೇಳ್ಯಾರ ಇವ್ರು? ಎತ್ರಾಗಿಂದ್ರಿಪ್ಪ? ಹಾಲು ಮತ್ತಾಗಿಲ್ಲ. ನಮ್ಮ ಮುತ್ಯ ಮಾಳಿಂಗರಾಯ ಅಮೋಘ ಸಿದ್ಧ, ರೇವಣ ಸಿದ್ಧ, ಬೀರೇಶ್ವರದೊಳಗಿಲ್ಲ. ಇಲ್ಲ. ಇದು ಜನರಲ್ ಬುಕ್ ಅದೊಳಗ ಒಂದು ಸವಾಲು ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ? ಯಾವ್ದು ಜನರಲ್ ಬುಕ್ ಅಂತ ಕೇಳಿದ್ರ? ಯಾವ್ದ್ರಿಪ್ಪ? ಗಾಯತ್ರಿ
ಗಾಯತ್ರಿ ತತ್ವ ದರ್ಶನ ಅಂತಕ್ಕಂಥ ಬುಕ್ಕಾದೊಳಗ ಏನ್ ಮಾಡ್ಯಾರು? ಕಾಮಧೇನು ಅಂತಕ್ಕಂಥ ಆಕಳಿಗೆ 4 ಮಲಿದಾವ. ಹಾ. ಆ 4 ಮಲಿ ಹೆಸರು ಏನಂತಕ್ಕಂಥ ಮಾತನ್ನ ಕೇಳ್ಯಾರ. ಕೇಳ್ಯಾರಿಪ್ಪ. ನಾ ಬುಕ್ಕಾದ ಹೆಸರು ಹೇಳಿ ಮತ್ತ ಇದು ಎಲ್ಲ ಕೈತೀನಿ 4 ಮಲಿ ಯಾಕ 4 ಮಲಿ ಹಾಲು ಯಾರ್ಯಾರಿಗೆ ಮುಟ್ತ ಅದನ್ನ ಕೇಳ್ಬೇಕು ಮುಂದಿಂದ. ಹೌದಾ? ಬರೀ ತುಸು ಜಗ್ಗುದಿಲ್ಲ, ಜಗ್ಗಿರ ಆ ಕಡೆ ಹೋಗೋದ ಆ ಕಡೆ ಅಕ್ಕಂಡ ಹಾ ಹ ಬಕೆಟ್ ಒಂದು ಗಾಯತ್ರಿ ತತ್ವ ದರ್ಶನದಲ್ಲಿ ಇದ್ದಿರ್ತಕ್ಕಂಥ ಕಾಮಧೇನುವಿನ ಆಕಳ ಮಲೆ ಹೆಸರು ಕೇಳ್ಯಾರ. ಶಹಾಕಾರ 1ನೇ ಮಲಿ ಹೆಸರು, ಶೋಧಾಕಾರ 2ನೇ ಮಲಿ ಹೆಸರು, ಹೌದಾ? ವಸತ್ಕಾರ 3ನೇ ಮಲಿ ಹೆಸರು, ಹೌದಾ? ಹಂತಕಾರ 4ನೇ ಮಲಿ ಹೆಸರು. ಹೌದು, 4ನೇದು. ಇದು ಗಾಯತ್ರಿ ತತ್ವ ದರ್ಶನ ಅಂತಕ್ಕಂಥ ಬುಕ್ಕಾದೊಳಗೆ ನೀನು ಕೇಳಿರ್ತಕ್ಕಂಥ ಪ್ರಶ್ನೆ ಅದನ್ನ ಇದು ಬರಿಯವ್ರು ಶಾನ್ಯಾರ ಹಿಂಗೆಲ್ಲ ಬರ್ದಾರ ಕರೆ. ಕಾಮಧೇನು ಕಲ್ಪ ವೃಕ್ಷ ಅಂದ್ರೆ ಏನ್ ಗುರುತೈತಿ ನನ್ನ? ಏನ್ರಿಪ್ಪ ಅದು? ಕಾಮಧೇನು ಕಲ್ಪ ವೃಕ್ಷ ಅಂತಕ್ಕಂಥ ಕೈಲಾಸದಿಂದ ಆಕಳನ್ನ ತಂದಿಲ್ಲ, ಅಮೋಘಸಿದ್ದ. ಕಾಮಧೇನು ಅಂದ್ರ ಆಸೆ. ಆಸೆ. ಕಾಮ ಅಂದ್ರ ಆಸೆ, ದೇನು ಅಂದ್ರ ಕೊಡುವುದು. ಹೌದು. ನಾ ಮರ್ತ್ಯ ಲೋಕಕ್ಕೆ ಹೋದಿನಿ ಅಂದ್ರ ನೀ ಧರ್ಮ ಜಾಗರಣೆಗಾಗಿ ಹೋಗು, ಮಾನವರ ಉದ್ಧಾರಕ್ಕಾಗಿ ಮರ್ತ್ಯಕ್ಕೆ ಹೋಗತ್ತಿಪ್ಪ ಅಂತಂದ್ರ ಆ ಮರ್ತ್ಯದೊಳಗೆ ಮಾನವರಿಗೆ ಏನಾದ್ರೂ ಕೊರತೆ ಐತಿ ಅಂತೇಳಿ ನನ್ನ ಮುಂದೆ ಶರಣೆಂದು ಬಂದ್ರಂದ್ರ ಕೊಡುವಂತ ಶಕ್ತಿಯನ್ನು ದಯಪಾಲಿಸು ಪರಮಾತ್ಮ ಅಂತ ಹೇಳಿ ಆ ಕಾಮಧೇನುವನ್ನು ತಂದಿರತಕ್ಕಂಥದ್ದು. ಕಾಮಧೇನು ಅಂತಕ್ಕಂಥ ಯಾರು ಇಟ್ಟೂರಯ್ಯ ಎಷ್ಟು ಮಂದಿಗೆ ಉದ್ಧಾರ ಮಾಡಿದ ಆಕಳ ತಗೊಂಡ್ ತಿರ್ಗಾಡೇನನ್ರಿ? ಕೋಡೆ ನಂದಿಗೊಂಡ್ರ ಮನಿಯೊಳಗೆ ಕಾಮಧೇನು ಕಲ್ಪವೃಕ್ಷ ಬಿಟ್ಟಾನಂದಾರ. ಕೋಡೆ ನಂದಿಗೊಂಡ್ರ ಮನ್ಯಾಗ ಆಕಳ ಬಿಟ್ಟಾನನ್ರಿ? ಇಲ್ಲ. ನನ್ನ ಆಸೆ ಆಗ್ಯದ. ಶಂಕರು ಅನ್ನಂತಕ್ಕೆ ಇದು ಬೇಕಂತೇಳಿ ನನ್ನ ಆಸೆ ಆಗ್ಯದ. ಹೌದು. ಅದೇನ್ ನೀವು ವರ ಮಾಡಿ ಆಶೀರ್ವಾದ ಮಾಡಿ ಕೊಡ್ತೀರ ಅದೇ ಕಾಮಧೇನು ಕಲ್ಪವೃಕ್ಷದನ್ನ ನೀ ಕೇಳಿರ್ತಕ್ಕಂಥ ಪುರಾಣದ ಹೆಸರು ಮೊದ್ಲಾಗ ಹೇಳಿನಿ. ನಿನಗೊಂದು ಮಾತನ್ನ ಕೇಳತ್ತೇಳಿ ದೈವೆಲ್ಲ ಟಾಳಿ ಕೊಟ್ರ. ಯಾಕಂದ್ರೆ ನಾವು ಸಪ್ರೇಟ್ ಇದ್ದೀವಿ. ಕೇಳೋದು ದೊಡ್ಡ ಮಾತಲ್ಲ. ಯಾಕಂದ್ರೆ ನಿನಗೆ ಕೆಲಸ ಆಗೋದಿಲ್ಲ ಅಣ್ಣ. ನಿನ್ನ ಹಿಂದೆ ಬಹಳ ಮಂದಿ ಪುರಾಣಕಾರ ಅದಾರ. ನಮ್ಮ ಅಣ್ಣದಿ ನನಗೆ ಗುರುತಾದ ಕರೆ. ಹನುಮಂತ ಮಾಸ್ತರ್ ಬ್ಯಾಟ್ರಿಗೆ ನಿನ್ನ ಬ್ಯಾಟ್ರಿಗೆ ಫರಕ್ ಹಾಕ. ಯಾಕಂದ್ರೆ ಇದು ಬ್ಯಾಟ್ರಿ ಇದು ನಿಂದ ಎಷ್ಟು ದೂರ ಬೆಳಕು ಬೀಳ್ತೈತಿ, ಈ ಬ್ಯಾಟ್ರಿದ ಬೆಳಕು ಎಷ್ಟು ದೂರ ಬೀಳ್ತೈತಿ. ಹೌದು, ಜರ ವೋಲ್ಟೇಜ್ ಹತ್ತಾಕದಪ್ಪ ನಿಂದು. ವೋಲ್ಟೇಜ್ದಾಗ ಫರಕ್ ಆಕೈತಿ. ಇದ್ರು ಇರ್ಲಿ, ನಮ್ಮ ಅಣ್ಣಗ ಒಂದು ಮಾತು ಕೇಳ್ದೈತಿ. ಏನ್ರಿಪ್ಪ ಅದು? ನಂಗೇನು ಅದು ಇದು ಜನರಲ್ ಬುಕ್ ಅದು ಬೇಡ, ನೇರವಾಗಿ ಸತ್ಯ ಸಿದ್ಧರಲ್ಲಿ ಆಗಿರ್ತಕ್ಕಂಥ ಕಥೆಯನ್ನೊಂದು ಕೇಳುದದ. ಏನ್ ಕೇಳುದದ? ಅರಮಣಿ ಅಂದಾರ ಅಲಕ್ಕನೂರಿಗೆ, ಗುರುಮಣಿ ಅಂದಾರ ಎಲ್ಲಿ? ವಾನುಗುನೂರಿಗೆ. ಶಿವನಿಗೆ ಇಳಿಸಿರ್ತಕ್ಕಂಥ ಜಾಗ ಶಿರಾಡೋನ ಶಿವಸ್ಥಾನ ಗದ್ದಿಗೆ ಹಾಲು ಮತದಲ್ಲಿ ಮೇಲಗಿರಿ ಪಟ್ಟಣ ಕಡೋಳಿಗೆ ಕರ್ದಾರ. ಹಿಂಗ ಬಿರುದುಗಳದಾವ್ರಿಪ್ಪ. ಅಣ್ಣ ನಿನಗೊಂದು ನೇರವಾಗಿ ವಿಷಯ ಏನು ಕೇಳುದಂತ ಕೇಳಿದ್ರ ಏನ್ರಿಪ್ಪ ನೇರವಾಗಿ? ಹಿರಿಹೊಳಿ ದಂಡಿಲೆ ಗಿರಿ ಕ್ವಾನಗನೂರು ಕರೆ ಸಿದ್ಧನಿಗೆ ಲಡ್ಡು ಮುತ್ಯ ಕರೆ ಸಿದ್ಧತ್ತು ಹೆಸರು ಹೇಳಿನಿ. ಲಡ್ಡು ಮುತ್ಯಾತನು ಹೆಸರು ಹೇಳಿನಿ. ಹೇಳಿರಿಪ್ಪ. ಒಂದು ಊರಾಗ ಊಟ ಮಾಡಿಸ್ಯಾನ. ಏನು ರೊಟ್ಟಿದ್ ಮಾಡಿಸ್ಯಾನೋ, ಏನು ಹಾಲಿಂದ ಮಾಡಿಸ್ಯಾನೋ, ಏನು ತುಪ್ಪದ ಮಾಡಿಸ್ಯಾನೋ, ಏನು ಬೆನ್ನಿದ್ ಮಾಡಿಸ್ಯಾನೋ, ಏನು ಹುಗ್ಗಿದ್ ಮಾಡಿಸ್ಯಾನೋ, ಏನು ಸಿರದ ಮಾಡಿಸ್ಯಾನೋ, ಏನು ಬ್ಯಾಟಿದ್ ಮಾಡಿಸ್ಯಾನೋ. ಹೌದಾ? ಬರೀ ಊಟದ ಹೆಸರ ಹೆಂಗ ಕೇಳಿನಿ? ಹೆಂಗ? ಕೊಣ್ಣೂರ ಗ್ರಾಮದ ಕರೆ ಸಿದ್ಧನಿಗೆ ಲಡ್ಡು ಮುತ್ಯ ಒಂದು ಊರಾಗ ಊಟ ಮಾಡಿಸ್ಯಾನ. ಹೌದಾ? ಯಾವ ಪ್ರಸಾದವನ್ನು ಮಾಡಿ ಗುರುವಿಗೆ, ಅಂದ್ರೆ ಗುರು ಅಂದ್ರೆ ನಮಗೆ ಕರೆ ಸಿದ್ದೇಶ್ವರ ಗುರು, ಕಲಿಯುಗದ ಪರಮಾತ್ಮ ಅಂದಾರ ಲಡ್ಡು ಮುತ್ಯ. ಹೌದಾ? ಸಾಮಾನ್ಯ ಲಡ್ಡು ಮುತ್ಯ ಅಲ್ಲ, ಅಂತ ಲಡ್ಡು ಮುತ್ಯ ನನ್ನ ಕರೆ ಸಿದ್ಧಿಗೆ ಊಟ ಮಾಡಿಸ್ಯಾನ. ಯಾವ ಪದಾರ್ಥ ಊಟ ಮಾಡಿಸ್ಯಾನ ಕರೆ ಹೇಳಿದೆ ಅಂದ್ರಣ್ಣ 101 ಕೊಟ್ಟೆ ದೈವದಾಗ ನಾನು ಟಾಳಿ ಕೂಡ ಇದ್ದೀನಿ. ಹೌದಾ? ಸತ್ತು ಉತ್ತರ ಬಂದ್ರ ಸತ್ಯ ಬರ್ದಿದ್ರ ಈ ದೈವದಲ್ಲಿ ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಸಂದಿಗೆ ಬಂದೈತಿ ಅಂತ ಹೇಳುದು, ಇಲ್ಲಂದ್ರ ಬಂದಿಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮ ಸವಾಲಕ್ಕೆ ತಾವು ಸಜ್ಜು ಮಾಡುವ ವ್ಯವಹಾರ ಸಂದಿಗೆ ಬಿಡಿಸಿ ಹೋಗೋದದ. ಹೌದಾ? ಅದಕ್ಕ ದೇವರಾಜ ಹೇಳಪ್ಪ, ನಮ್ಮ ಅವ್ವಗಳು ಹಾಲು ಮಾಡಿ ಬಂದಿಲ್ರಿ ಮಗ. ನನಗೆ ಹೆಂಗ್ ಗೊತ್ತಾದ್ ಕೇಳ್ತೀರೇನ್ರಿ? ಇಲ್ಲೇ ನೋಡಿ ಒಂದು 4 ಟೈಮ್ ನೀರ್ ಅನಿಸ್ಬೇಕು. ನನಗೆ ಹೆಂಗ್ ಗೊತ್ತಾದ್ ಕೇಳ್ರಿ. ಹೆಂಗ್ ಗುರ್ತಾಯ್ತು? ಹೊಲಸು ನಾರದನ್ರಿ. ಇರ್ಲಿ ದೇವರಾಜ ಒಳ್ಳೆಯ ಇಲ್ಲಿವರೆಗೆ ಸತ್ಸಂಗದ ಸೇವಾ ಬಹಳ ಸುಂದರವಾಗಿ ಸಾಗ್ಯದ್ರಿಪ್ಪ. ಅದಕ್ಕ ಇನ್ನು 1-2 ಮಿನಿಟ್ ಒಂದು ತತ್ವ ಪ್ರಮಾಣದ ಮಾತನ್ನು ಹೇಳಿ ನಮ್ಮ ಅನುಭವಿ ಕಲಾವಿದರು